ಸರ್ ಅದೇ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಯನ್ನ ಎಂ ಬಿ ಪಾಟೀಲ್ ತಮ್ಮ ವಿಚಾರವಾಗಿ ಮಾತಾಡಿದ್ದಾರೆ. ಅದಕ್ಕೆ ಏನಿಸ್ತದೆ ನೋಡ್ರಿ, ನಿನ್ನೆ ಎಂ ಬಿ ಪಾಟೀಲ್ ಏನ್ ಮಾತಾಡ್ಯಾರ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರ್ವಿ. ಬಬಲೇಶ್ವರ್ನಾಗೆ ಸಮಾವೇಶ ಮಾಡಕ್ಕೆ ಎಂ ಬಿ ಪಾಟೀಲ್ ಚಾಲೆಂಜ್ ಅನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂದಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನಂತ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಬ್ರಹ್ಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಹಿಂದೂಗಳು ಇರ್ಬೋದು ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವುದೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನಿಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣನವರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ರಿ, ದಾರು ಕುಡಿರಿ, ಹಂಗಾದ್ರೆ ಅವೆಲ್ಲ ಮಠಾಧೀಶನ ಒಂದು ಮಾತು ಹೇಳ್ತೀನಿ. ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಹೇಳ. ಅದಕ್ಕೆ ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ್ತದೆ. ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ. ಮ್ಯಾಗ ಬಸವಣ್ಣದ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಬರೀತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ತಾರೆ. ಸರ್, ಈಗ ಬಸವಣ್ಣ ಸಿದ್ಧಾಂತವನ್ನ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಅದೆಲ್ಲ ಯಾವ ಸಿದ್ಧಾಂತ? ಕುಂಕುಮ ಹಚ್ಕೋಬೇಡದ್ ಬಸವಣ್ಣ ಹೇಳ್ಯಾರ, ಬಳಿ ಹಾಕೋಬೇಡದ್ ಬಸವಣ್ಣ ಹೇಳ್ಯಾರ, ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ. ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ರು. ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯ್ತು? ಯಾರ್ಯಾರು ಸ್ಥಾಪನೆ? ಈಗ ಹೆಂಗ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರ ಪೀಳಿಗೆ ಏನೈತಿ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀನಿ. ಲಿಂಗಾಯತ ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲ್ಲಂ ಪ್ರಭುಗಳು. ಅಲ್ಲಂ ಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿರಲಿಲ್ಲ, ಪಂಚಪೀಠಗಳಿಗೆ ಬೈದಿರಲಿಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಏನು ನಮ್ಮ ಕೂಡಲ ಸಂಗಮ ಅಂತ ಏನು ಹೇಳ್ತಾರೆ, ಕೂಡಲ ಸಂಗಮನಾಥನ ಹೆಸರೇನು ತಗೊಂಡ್ರೆ ಬಸವಣ್ಣವರು ಈಗ ಬಹಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗೋಗ್ಯಾರ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇವರೆಲ್ಲ ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವರು ಹೋರಾಟ ಮಾಡಿದ್ದಾರೆ. ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ತೋರಿಸಿ. ಸರಿ, ಪ್ರತಿ ಕಾಂಗ್ರೆಸ್ ಸರ್ಕಾರ ಬಂದಾಗೊಮ್ಮೆ ಧರ್ಮ ಮತ್ತು ಜಾತಿ ಹೊಡೆಯುವಂತ ಒಂದು ಉದ್ದಾರ ಮಾಡ್ತಾರೆ. ಯಾಕಂದ್ರೆ ಮೊದಲಿನ ಗೌರ್ಮೆಂಟ್ ಇದ್ದಾಗ ಮೊದಲಿನ ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದ್ರು. ಈಗಿನ ಗೌರ್ಮೆಂಟ್ ಬಂದಾದ್ಮೇಲೆ ಇದೊಂದು ಸ್ಟಾರ್ಟ್ ಮಾಡಿದಾರ. ಈ ನಿಟ್ಟಿನಲ್ಲಿ ಅವ್ರಿಗೆ ಯಾವ ತರ ಉತ್ತರ ಕೊಟ್ಟಿರ್ತಾವ ಅಂತ 2018 ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ. 2028 ಈ ಜನ ಉತ್ತರ ಕೊಟ್ಟಿದ್ದಾರೆ.
ಸರ್ ಈಗ ಎಂ ಬಿ ಪಾಟೀಲ್ ನಿಮ್ ತಿಂಡಿ ಏನೈತಿ ಮುಂದಿನ ಸತಿ ನೋಡೋಣ ಅಂತ ಹೇಳಿ ಹೇಳ್ಯಾರ ಸರ್ ಏನ ತಾಳವ್ರ ತಿಂಡಿ ಏನೈತಿ ಮುಂದಿನ ಬಿಜಾಪುರ ಎಲೆಕ್ಷನ್ ನೋಡೋಣ ಅಂತ ಹೇಳಿ ಒಪ್ಪನಾಗಿ ಮಾತಾಡಿದ್ದಾರೆ ಎಂ ಬಿ ಪಾಟೀಲ್ ನೋಡ್ರಿ ಅವರು 8 ದಿವಸ ನಕಲಿ ಪಾಟೀಲ್ ಬಗ್ಗೆ ಮಾತಾಡಿದ್ರು. ಆ ಬುಡಿಗಟ್ ಪಾಟೀಲ್ ಬುಡಿಗಟ್ ಮಾಡ್ಕೊಂಡಾಗ ನಾ ಪಾಟೀಲ್ ಅವ್ರ ಅಡ್ಡೇಸರ್ ಪಾಟೀಲ್ ಇಲ್ಲ. ಎಂ ಬಿ ಪಾಟೀಲ್ ಅಲ್ರಿ ಎಂ ಬಿ ಪಾಟೀಲ್ ಒರಿಜಿನಲ್ ಕೊಟ್ರು, ನಾನು ಒರಿಜಿನಲ್ ಕೊಟ್ಟಿದ್ದೀನಿ. ಆದ್ರೆ ಡೂಪ್ಲಿಕೇಟ್ ಕೊಟ್ಟು ಕೂಡ ಮಾತಾಡ್ತಿದ್ರು. ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರ ಪದ್ಧತಿ. ತಿಂಡಿ ಎಂ ಬಿ ಪಾಟೀಲ್ ಐತಿ ಅಷ್ಟು ತಿಂಡಿ ನಮಗೂ ಇದೆ. ಸರ್ ಈಗ ಸರ್ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮಗೆ. ನಮ್ಮ ಕಡೆ ಭೀಮ್ ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ. ನಮ್ಮಲ್ಲಿ ಅದ್ರ ಮುಂದೆ ಯಾವ ಆರ್ಮಿನೂ ನಡೆದಿಲ್ಲ. ಸಾಬರ ಆರ್ಮಿ ನಡೆದಿಲ್ಲ ನಮ್ಮ ಮುಂದೆ. ನಮ್ಮ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನ್ ಹೇಳ್ಯಾರ, ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬರ್ ನಿಲ್ಲಿದೆ ಪಾಕಿಸ್ತಾನ ಕಳಿಸ್ಬೇಕಾಗಿ. ಈ ಭೀಮಾ ಆರ್ಮಿಯವರು ಸಾಬರ್ ತಗೊಂಡು ಪದಾಧಿಕಾರಿ ಮಾಡೋರು, ಟಿಪ್ಪು ಸುಲ್ತಾನ್ ತಗೊಂಡು ಉಪಾಧ್ಯಕ್ಷರು. ಅದಕ್ಕೆ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂತ ಒಂದು ಮುಸ್ಲಿಂ ಸಪೋರ್ಟ್ ಇರುವಂತ ಒಂದು ಸಪೋರ್ಟ್. ಎಂ ಬಿ ಪಾಟೀಲ್ ನಿಮ್ಮ ತಾಕತ್ತೇನೆ ತೋರಿಸ, ನನ್ನ ತಾಕತ್ತು ಕೇಳಿಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರಿ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರ ಅನ್ಸದಂಗ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತ ಹೇಳಿ ರೊಕ್ಕ ಕೊಟ್ಟು ಏನೋ ಲಿಂಗಾಯತ ಅಂತ ಹೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರದಿಂದ 300 ಬಸ್ ತೊಗೊಂಡು ಹೋಗಿ ಮಾಡಿರಿ. ನಿಮಗೆ ಚಾಮರಾಜನಗರದಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಹೇಳ್ದ, ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲಲ್ಲ ಅಲ್ಲ ನಾನು. ಸರ್ ಇವಾಗ ಅವ್ರು ಚೆನ್ನಾಗಿದ್ರಿ, ಯಾಕೆ ಈಗ ಇಬ್ರು ಅಡ್ಜಸ್ಟ್ಮೆಂಟ್ ಇದ್ರಿ ಅಂತ ಬಿಜಾಪುರ ಒರಿಜಿನಲ್ ಗೌಡ್ರ ನಡುವೆ ಯಾಕೆ ಬಂತು ಅಂತ ನೀವು ತಿಳ್ಕೊಂಡಿರಪ್ಪ. ಇನ್ನೂ ಏನ್ ಜಗಳ ಆಗ್ತಿಲ್ಲ ನಾವು ನಿಮಗ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡ್ರಿ. ಸರ್ ಈಗ ಸರ್ ಸರ್ ಏನ್ ಹೇಳುದು ಟಾರ್ಗೆಟ್ ಹಿಂದೂ ಸಾವಿತ್ರಿ ಇಲ್ಲ, ವಿಶ್ವಗುರು ಬಸವ, ನೀವು ಎಲ್ಲ ಇಂಡಸ್ಟ್ರಿ ಅಲ್ಲ ಒರಿಜಿನಲ್ ಗೌಡ್ರ ನಡುವೆ ಯಾಕೆ ವಿಜೇಂದ್ರ ಹುಲಿ ಅಂತ ಹೇಳಿ ಆ ರೊಕ್ಕ ಕೊಟ್ಕೊಂಡು ಹುಲಿ ಅಂತ ಸರ್ ಇವಾಗ ವಿರಾಟ್ ಅವ ರೊಕ್ಕ ಕೊಟ್ಟು ಬಂದ್ ಮಾಡ್ಕೊಳ್ಳಿ. ಯತ್ನಾಳ ಪ್ರಭಾವ ರಾಜ್ಯದಲ್ಲಿ ಭಾರಿ ಮತ್ತು ರೊಕ್ಕ ಕೊಡೋದು ಯತ್ನಾಳ ಹಳ್ಳಿ ನಾಯಕ ಕೇಳೋದ್ರಲ್ಲಿ ಬಿಜಾಪುರ ನಗರಕ್ಕೆ ಶ್ರೀಮಂತ. ಸರ್ 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 ಇವಾಗ ವಿರಾಟ್ ಸಮಾವೇಶ ಮಾಡ್ತಾ ಇದ್ದಾರೆ. ಆಮೇಲೆ ವೀರಶೈವ ಲಿಂಗಾಯತರು ಮತ್ತು ಸನಾತನ ಧರ್ಮದವರು. ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟದೆ ಮತ್ತು ದಲಿತರ ಪಾತ್ರ ಏನು ನಿಮ್ಮ ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲಾ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಸರ್ ಈಗ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಸರ್. ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧನ ಹೇರುವಂತದ್ದು, ಅಂದ್ರೆ ಓವರ್ ಆಲ್ ಎಲ್ಲಾ ಕಡೆ ಸರ್, ಬಿಜಾಪುರ ಆಗ್ಲಿ ಚಿತ್ತಾಪುರ ಆಗ್ಲಿ ಅಂದ್ರೆ ಯಾಕೆ ಸರ್ ಅಂತದ್ದು? ಸರ್ ಏನಾಗ್ಯದ, ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವ ಮಾಡಕ್ಕೆ. ಇವತ್ತು ನೋಡ್ರಿ ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲರೂ ಅದಾರಲ್ಲಿ ಜಗತ್ತಾಗ, ಕುರುಬ ಕ್ರಿಶ್ಚಿಯನ್ ಎಲ್ಲರೂ ಅದಾರ, ಒಕ್ಕಲಿಗ ಕ್ರಿಶ್ಚಿಯನ್ ಎಲ್ಲರೂ ಅದಾರ. ಅಂದ್ರೆ ಇವ್ ಯಾರು ಸೃಷ್ಟಿ ಮಾಡಿದವು? ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ಲ. ನೋಡ್ರಿ, ಯಾವ ಮೀಸಲಾತಿ ಆದ್ರೂ ಅವ್ರ ಮತ್ತೊಂದು ಧರ್ಮಕ್ಕೆ ಮತಾಂತರ ಆದ್ರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು. ಇದು ನಮ್ಮ ವಾದ. ಇವತ್ತ ಮೀಸಲಾತಿಯನ್ನ ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆ ಅಲ್ಲ, ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ರೆ ಮಾತ್ರ ಸಿಗಬೇಕು. ಇವತ್ತು ನೋಡ್ರಿ, ಹಿಂದೂ ಕುರುಬಾತ್ ಬರ್ಸ್ತಾ ಇದ್ದಾರೆ, ಹಿಂದೂ ಒಕ್ಕಲಿಗಾತ್ ಬರ್ಸ್ತಾ ಇದ್ದಾರೆ, ಹಿಂದೂ ಲಿಂಗಾಯತ ಬರ್ಸ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಸಾಲಿ ಸೈಡ್ ಇಟ್ಟು ಹಿಂದೂ ಲಿಂಗಾಯತ ನಾನು ಹಿಂದೂ ಲಿಂಗಾಯತ ಇವ್ರು ಬರ್ಸ್ತಾರೆ. ಲಿಂಗಾಯತ ಧರ್ಮ ಎಲ್ಲೈತಿ ತೋರಿಸಿ, ಎಲ್ಲಿ ಗೆಜೆಟ್ ತೋರಿಸಿ ನನಗೆ. ಇರುವೆ ಭಾರತ ಸಂವಿಧಾನದಲ್ಲಿ 6 ಧರ್ಮ. ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕೆಟಗರಿ ಸಿಗುತ್ತಾ?
ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರ ತಳೆ ಬರ್ಸ್ಲಾಕತ್ತಾರ ಅವರು ಸಹಿತ, ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲ್ರು, ಈ ಈಶ್ವರ್ ಖಂಡ್ರೆ ಕಾಂಪಿಟಿಷನ್. ಸಿದ್ದರಾಮಯ್ಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಆಗ್ತಾರೆ, ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗ ಒಂದಿಟ್ಟು ಪೇಡ ಸ್ವಾಮಿಗಳ ತಂದು ನಿಮ್ಗೆ ಆಶೀರ್ವಾದ ಮಾಡಿ. ಇದು ಆಶೀರ್ವಾದ ಸನಾತನ ಧರ್ಮ. ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗೆ ಮಾಡೋದು ತಪ್ಪಾಗ್ತೈತಿ. ನಿಮ್ಗೆ ಆಶೀರ್ವಾದ ಹಿಂಗೆ ಮಾಡ್ತೀವಿ. ನಾನು ಕಾಂಗ್ರೆಸ್ ಗೌಡ್ರ ಈಗ ಕಾಂಪಿಟಿಷನ್ ನಡೆದೈತಿ. ಗೌಡ್ರ ಈಗ ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಾವೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, ಎಂ ಬಿ ಪಾಟೀಲ್ ಆದರೂ ವಿರೋಧಿಲ್ಲ, ಯಾರು ಆಗಲ್ಲಪ್ಪ ಅವ್ರ ಪಾರ್ಟಿ. ಹೆಂಗಾದ್ರೆ 2028 ಮಣ್ಣ ಹೋಗೋದ ಕೊನೆಯಾಗಿ ಯಾರ್ಯಾರು ಆಗೋದಿಲ್ಲ, ಯಾರು ಆಗೋದಿಲ್ಲ. ನೀವು ನೋಡ್ತೀರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ. ಇವ್ರು ಯಾವ ವಿಚಾರ ಅಂದ್ರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಿಸ್ಕ್ವಾಲಿಫೈ ಆಗಿದೆ ಸರ್. ಸ್ವಾಮೀಜಿ ಅವರು ಮನವಿ ಸಲ್ಲಿಸಬೇಕು, ಹೈಕೋರ್ಟಿಗೆ ಹೋಗಿ ವಿಚಾರ ಇರುವಂತ ಭಾಗಶಃ ನೀವು ಹೇಳಕತ್ತೀರಿ. ಏನ್ ಹೇಳ್ಯಾರ ಸುಪ್ರೀಂ ಕೋರ್ಟು, ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಇವ್ರು ಎಂತಿಂತ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತಾವನು, ದಂಬೆ ಗಲ್ಲಿಬೆ ಆಗ್ತಾವನು ಅಂತದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ನಂಬರ್ 1. ನಂಬರ್ 2, ಈ ರೀತಿ ಯಾವ್ಯಾವ ಸ್ವಾಮಿಗಳು ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಗೂ ಕೇಸ್ ಮಾಡಿಟ್ಟು ಹೇಳ್ಯಾರ ನನಗೆ ನೋಟ್ ಮಾಡಿದ್ದಾರೆ. ಅಂದ್ರೆ ಇದರಿಂದ ನಿಜಗುಣಾನಂದ ಅವ ಯಾವ ಶಾನಿ ಹಳ್ಳಿ ಅಲ್ಲೊಬ್ಬ ಯಾವ ಚಿತ್ತಾಪುರನ ಮಾತಾಡೋಣ, ಕೋರ್ಟ್ ವಿರುದ್ಧ ಮಾತಾಡೋಣ, ನ್ಯಾಯಾಂಗ ಜಡ್ಜ್ಗಳ ಬಗ್ಗೆ ಮಾತಾಡೋಣ. ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆನೂ ತನಿಖೆ ಆಗಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟಿಗೆ ಅಧಿಕಾರ ಕೊಟ್ಟಾರೆ. ನಾವು ಯಾವ ರೀತಿ ವಾದವನ್ನು ಮಂಡಿಸಿದ್ರೆ ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ. ನಾವು ಪ್ರಯತ್ನ ಮಾಡಕತ್ತೀವಿ. ವಿಜಯಪುರದಲ್ಲಿ ನಮ್ಮ ಕನೇರಿ ಮಠ ಶ್ರೀಗಳನ್ನ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರೊಳಗೆ ಆಗಲಿಲ್ಲ ಅಂದರೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ. ಎಂ ಬಿ ಪಾಟೀಲ್ರು ಸಮಾವೇಶಕ್ಕೆ ತಯಾರಾಗ. ಗೌಡ್ರ ಈಗ ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವೀಗ ಏನು ಬಬಲೇಶ್ವರದಲ್ಲಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ, ಇದನ್ನು ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಿಮಗೆ ಅನುಮತಿ ಕೊಡಂಗಿಲ್ಲ ಅಂದ್ರೆ ನಿಮ್ಮ ನಡೆ ಏನಿರುತ್ತೆ ಅಂತ ನೋಡ್ರಿ. ಆ ಮುಂದಿನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಒಂದು ವೇಳೆ ಯತ್ನಾಳ್ರೆ ನೀವು ಮುಖ್ಯಮಂತ್ರಿ ಆಗದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತೀವಿ. ರಾಜಕೀಯವಾಗಿ ಮೊನ್ನೆ ಸಿಎಂ ಅವರು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾ ಇನ್ನೂ 2.5 ವರ್ಷ ಸಿಎಂ ಆಗಿ ಮುಂದುವರಿತೇನೆ ಅಂತಂದ್ರೆ, ಇಷ್ಟು ದಿನ 5 ವರ್ಷ ನಾನೇ ಸಿಎಂ ಅಂತಿದ್ರು, ಈಗ ಮತ್ತೆ ದಾಟಿ ಚೇಂಜ್ ಆಗಿದೆ. ನಾ ಹೇಳದಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ. ಅವರೇ ಆಗ್ತಾರೆ. ನೀವು ನವೆಂಬರ್ ಡಿ ಕೆ ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಅಂತೂ ಪಕ್ಕ ಆಗೈತೆ ಸರ್. ಮತ್ತೆ ಪಕ್ಕದಲ್ಲೇ ಮತ್ತೆ ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಆಗಿದ್ದ ಯಾಕೆ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿಗೆ ಎಲ್ಲ ಅರ್ಹತೆ ಇದೆ ಅಂದ್ರೆ ನೀವು ಏನಾದ್ರು ಡಿ ಕೆ ಶಿವಕುಮಾರ್ ಮಾಡಿಬಿಟ್ರೆ ಆ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗಿರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತೀನಿ, ಹುಷಾರಲ್ಲಿ ಕೆಲಸ ಇಲ್ಲ, ಪೊಲೀಸಿಲ್ಲ, ಯಾವ ರಾಜ್ಯಗಳು ಇಲ್ಲ, ಇವನು ಬರಲಾಗೈತಿ. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಖರ್ಗೆ ಸಾಕು. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಮೊನ್ನೆ ಡೆಲ್ಲಿಗೆ ರಾತ್ರಿ ಹೋಗಿ ಬಂದ್ರು, ಯಾವ್ದು ಪ್ರಯೋಜನ ಆಗಿಲ್ಲ. ಆಗೋದಿಲ್ರಿ. ನೋಡ್ರಿ, ಹೈಕಮಾಂಡ್ದಾಗ ರಾಷ್ಟ್ರೀಯ ಅಧ್ಯಕ್ಷನ ಮುಖ್ಯಮಂತ್ರಿ ಆಗ್ಬೇಕು ಗೊತ್ತಾಗ ಯಾವ ಡಿ ಕೆ ಶಿವಕುಮಾರ್ ಕೇಳ್ತಾರೆ, ಯಾವ ಸತೀಶ್ ಜಾರಕಿಹೊಳಿ ಇಲ್ಲೇ ಸರಿ. ಸರ್, ಈಗ ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಮುಲು ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಿಜಾನ? ಸಿಎಂ ಅವರು ಮೊನ್ನೆ
ಯಾವ್ದು ಗೊತ್ತಿರ್ತೈತ್ರಿ ಯಾವತ್ತು ಸರ್ ಈಗ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ಸರ್ ನಮ್ದೇನು ವಿರೋಧ ಇಲ್ರಿ. ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ. ನಾವ್ಯಾರು ವಿರೋಧ ಪಕ್ಷ, ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ರಾಜ್ಯಗಳಿಗೆ ಇಲ್ಲಿಂದ ಕಲೆಕ್ಷನ್ ಮಾಡಿ ಕೊಟ್ಟಿದ್ದಂತ ಉದಾಹರಣೆಗಳಿದಾವೆ. ನೋಡಿ ಸರ್, ನಿಮ್ಗೊಂದು ಮಾತು ಹೇಳ, ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ ಮಾಡ್ಕೊಂಡೇ ಮಾಡ್ತಾರೆ. ಅವ್ರಿಗೆ ಇರುವುದೇ ಕರ್ನಾಟಕ ಉತ್ಪನ್ನ ಬರುವುದು ಇಷ್ಟು. ನೋಡ್ರಿ, ಅವ್ ಯಾರು ಪಪ್ಪಿ ಅಂತ ಹೇಳಿ ಚಿತ್ರದುರ್ಗ MLA ಹಿಡಿದ್ರಲ್ಲ, ಅವಳ ಇದೇ ಆರೋಪ ಮಾಡಿ ಹಿಡಿದಿದ್ದು ಇಡಿ ಅವರು. 500 ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ, ನಾನು ಮಂತ್ರಿ ಮಾಡಿದ್ರೆ ಹೇಳ್ಯಾರ ತಲುಪ ಸುದ್ದಿ ಮೇಲೇ ರೇಡ್ ಹಾಕಿದ್ರು. ಎಷ್ಟು ಹಣ ಸಿಕ್ತಿರು ಗೊತ್ತಿಲ್ಲ. ಸರ್ ತಮ್ಮನ್ನ ಹಿಂದೂ ಹುಲಿ ಅಂತ ಹೇಳಿ ಇಡೀ ಕರ್ನಾಟಕ ಜನ ಇಲ್ಲಿ ಅನ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರು ತಾವು ಮರಳಿ ಬರ್ತಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ನೀವು ಮೊದಲಿನ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಕೂತಿದ್ದಾರೆ ತಾವೀಗ. ಯಾಕಂದ್ರೆ ಅನೇಕ ಜನ ನಾಯಕರು ಸಹ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತೀರಾ? ಹೈಕಮಾಂಡ್ ಏನಾದ್ರು ನಿಮಗೆ ಫೋನ್ ಏನಾದ್ರು ಮಾಡಿತ್ತಾ ಅಂತ ಸಂಪರ್ಕ ಮಾಡಿ? ನೋಡ್ರಿ, ದೇಶನಾಗ ನರೇಂದ್ರ ಮೋದಿ ಅವರು ಜನರಿಂದ ಆದಂತ ನಾಯಕ. ನರೇಂದ್ರ ಮೋದಿ ಅವ್ರನ್ನ ಯಾರು ಬಿಜೆಪಿ ಅವರು ಅರ್ಧಕ್ಕರ್ಧ ವಿರೋಧಿತರ ದೇಶನಾಗ ಒಂದು ಸಂಚಲನ ಆಯ್ತು ಅಂದ್ರೆ ನರೇಂದ್ರ ಮೋದಿ ದೇಶ ಪ್ರಧಾನಮಂತ್ರಿ ಆಗ. ಇದನ್ನ ಯಾರು ತಪ್ಪಿಸಲಿಕ್ಕಾಗಲಿಲ್ಲ. 4 ಮಂದಿ ಇರೋರು ವಿರೋಧ ಮಾಡೋದು. ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿ ಅವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗಬೇಕಂದ್ರೆ ಯೋಗಿ ಆದಿತ್ಯನಾಥ್ ಇದು ಜನರ ಭಾವನೆ. ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಿಳ್ಕೊಂಡಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ JCB ಪಾರ್ಟಿ ರೆಡಿನೇ ಇತ್ತು. ಯಾವ ಸರ್ ಹೈಕಮಾಂಡ್ ಏನಾದ್ರು ಫೋನ್ ಏನ್ ಮಾಡಿತ್ತಾ ಅಂತ ಸಂಪರ್ಕ ಮಾಡಿತ್ತಾ? ನಾನು ಯಾರು ಸಂಪರ್ಕ ಮಾಡಿಲ್ಲ. ಪಾಪ ಅವ್ರು ಯಾರೂ ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಈಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ? 2027 ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ಗೋವಾದ ಪಾರ್ಟಿಯಿಂದ ನನಗೊಂದು ಸಂದೇಶ ಬಂದೈತಿ, ನೀವು 2027 ಚುನಾವಣೆಗೆ ನಮ್ಮ BJP ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ, ನಿಮ್ಮ ಅಪೇಕ್ಷೆ ಪಡ್ತಾ ಇರ್ತದೆ. ಅದೇ ಉದ್ದೇಶದಿಂದ ನಾಳೆ 2ನೇ ತಾರೀಕಿಗೆ ನಾನು ಹೊಂಟೀನಿ. ಇಲ್ಲಿ ಬಿಜೆಪಿ ಹೆಂಗ ಮದ್ದೂರಿನಾಗ ಮನೆ ಕರೆದಲ್ಲ ಕಾರ್ಯಕರ್ತರು. ಮದ್ದೂರಿನಾಗೆ ನನ್ನ ಜಾತಿ ಇದ್ದಿಲ್ಲ, ಏನೂ ಇದ್ದಿಲ್ಲ, ಅಲ್ಲಿ ಹಿಂದುತ್ವನೂ ಇರಲಿಲ್ಲ. ಮದ್ದೂರಿನಾಗ ನಾವು ಹೋದಾಗ 20,000 ಜನ ಸಿಗುತ್ತೆ. ಮನೆ ಕೆರೆಗೋಡಕ್ಕೆ ಹೋಗಿದ್ದೆ ಮಂಡ್ಯ ಸಿಟಿ ಒಳಗೆ 4-5 ಕಿಲೋಮೀಟರ್ ನಾನು ಮೆರವಣಿಗೆ ಮಾಡ್ಬೋದು. ಈ ಗೋವಾದಾರ ಕರಿಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡ್ರ್ ನಾನೇ ಅಡ್ಡಾಡಿ ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರ್ ನಾನೇ ಅಡ್ಡಾಡಿ. ನನ್ನ ಸಭೆಗೆ 10,000 to 15,000 ಜನ ಸೇರಿದ್ರು. ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಾಗತ್ತೆ. 2027 ಚುನಾವಣೆ ಅಷ್ಟರೊಳಗೆ ಹೈಕಮಾಂಡ್ದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೆ ನಂದು ರೆಡಿ ಇಟ್ಕೊಂಡಿದ್ದು JCB ಪಾರ್ಟಿ ಪೈಲ ಎಲ್ಲ ಪಾರ್ಟಿ ರೆಡಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCB ವಿಜಯ ಮಾಡಿ ಬ್ಯಾಂಕು ನಮ್ಮ ಜಗನ್ ಜ್ಯೋತಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗ ಇದ್ರೂ ಹೋಗ್ತೀನಿ, ಪಾರ್ಟಿಯಾಗಿ ಸರ್ JCB ಅಂದ್ರೆ ಏನು ಸರ್? JCB ಪಾರ್ಟಿ ಅಂದ್ರೆ JCB ಅಂದ್ರೆ J ಅಂದ್ರೆ JDS. ಅಲ್ಲಿ ನಾರಾಜಾದ್ರು ನಮ್ಮ ಕಡೆ ಸಿ ಅಂದ್ರೆ ಕಾಂಗ್ರೆಸ್, C ಅಂದ್ರೆ ಕಾಂಗ್ರೆಸ್. ಅಲ್ಲಿ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿ. B ಅಂದ್ರೆ BJP. ಅದೇ ಒಂದು ದೊಡ್ಡ ಪಾರ್ಟಿ. ಎಲ್ಲ ಬೇಡದವರು ಕೂಡಿ ನೀವು ಎಲ್ಲ ಕಡೆ 30% ತಗೋತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತಗೊಂಡ್ರೆ ಆ ಪಕ್ಷ. ಈಗ ಒಂದೊಂದು ವಿಧಾನಸಭೆ ಒಳಗೆ 4-5 ಮಂದಿ ಟಿಕೆಟ್ ಬರ್ತಾರಲ್ರಿ. ಬಿಜೆಪಿಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ರೆ ಏನ್ ಮಾಡ್ತಾರೆ? ರೊಕ್ಕ ತಗೊಂಡು ಅವನಿಗೆ ಟಿಕೆಟ್ ಕೊಟ್ಬಿಡ್ತಾರೆ. ಈ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇತ್ತು. ನಾವು ಅವ್ನು ತಂದ ನಿಂದಿರಿಸ್ಬಿಡ್ತೀನಿ. ಇಷ್ಟೇ ಐತಿ. ನೀವು ಸಿಂಪಲ್ ಫಾರ್ಮುಲಾ ಐತಿ. ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ಮುಂದಿನ ವಿಶೇಷ. ನೀವು ಹೊಡಿತೀರಿ, ನೀವೇನು ಹೊಡಿತೀರಿ? ಯತ್ನಾಳ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಮಾಡೋ ಪ್ರಕಾರ ನೋಡೋಣ. ನೀವೇನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಮನುಷ್ಯನ ಕಡೆ ಬರ್ಲಿಕ್ಕಂತ
ಆಟೋ ತನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಚೇಂಜ್ ಮಾಡೋದ ಇಲ್ಲ ಸರ್ ನಾವು ಜೆ.ಸಿ.ಬಿ ಯಾವಾಗ ಚಾಲು ಆಗ್ತದೆ ಗೊತ್ತಂದ್ರೆ ಇನ್ನೊಮ್ಮೆ ವಿಜಯೇಂದ್ರ ನಾವು ಮತ್ತೆ ಅಧ್ಯಕ್ಷ ಮಾಡಿಕೊಟ್ಟು ಜೆ.ಸಿ.ಬಿ ಈಗ ಅನೌನ್ಸ್ ಆಗಿದ್ದು ಈಗ ಅನೌನ್ಸ್ ಆದ ನಾವು ಕೆಲವೊಂದು ನಿಮ್ಮದೇ ಅದಕ್ಕಿಂತ ಬಿಜೆಪಿಯಿಂದ ಬಹಳಷ್ಟು ನಾಯಕರು ಬಿಜೆಪಿ ಹೈಕಮಾಂಡ್ ನೀವು ಹೇಳ್ರೆ ನಮ್ಮ ಬಿಜೆಪಿ ಎಷ್ಟು ಮಂದಿ ಎಂ ಪಿ ಇದ್ದಾರೆ 25 ಮಂದಿ ಇದ್ದಾರೆ 23 ಮಂದಿ ನಮ್ಮ ಕಡೆ ಇದ್ದಾರೆ 60 ಮಂದಿ ಏನು ಎಮ್ ಎಲ್ ಎ ಅದಾರಲ್ಲ 55 ಮಂದಿ ನಮ್ಮ ಕಡೆ ಅದಾರ ಸಂಪರ್ಕ ಅದಾರ ಮಾತಾಡ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ಹಂಗ ದಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ದಾಗ ಕೇಳ್ತಾರೆ ಅವ್ರು ಯತ್ನಾಳ ಹೊರಗೆ ಹಾಕಿದ್ದು ಚಲೋ ಆಯ್ತು ಕೆಟ್ಟ ಆಯ್ತು ಕೇಳ್ತಾರೆ ಬಹುತ್ ಪೂರ ಹೋಗಿ ಸರ್ ಬಹುತ್ पावरफुल हो गया था क्या करने को उसको वापस लेके आने का नहीं तो पार्टी बहुत पास हो जाएगी तो ಹೇಳಿ ಬರ್ಲಕ್ಕ ಅವರು ಏನದ ಬಿಆರ್ ಎಲ್ಲ ಮುಗಿದು ಅಟ್ರಾಗಿ ವಿಜಯೇಂದ್ರಂದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪರೇಷನ್ ಮಾಡ್ಬೇಕಂತ ಐತಿ ಆಪರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ಇದೆ ಯಾವ ಕಾಲಕ್ಕೂ ವಿಜಯೇಂದ್ರ ನಾಯಕತ್ವವನ್ನು ನಾವು ಎಲ್ಲರೂ ಅವ್ರು ಬಂದು ಯಡಿಯೂರಪ್ಪ ಕ್ಷಮಾಡು ಇಲ್ಲೇನು ಗೊತ್ತಿಲ್ಲ ಹೊಂದಾಣಿಕೆ ಏನಾರು ಹೇಳೋದ್ರೆ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗುತ್ತೆ ನಿನ್ನೆ ಭಗತ್ ಕಾರ್ಯಕ್ರಮ 20,000 ಮಂದಿ ಏನಾನ ದಬಾ ಕಟ್ಟಿದ್ದೀನ ಗಾಡಿ ಕಳಿಸಿದ್ರ ಊಟ ಮಾಡ್ತಿದ್ರು ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟು ಸಲ ಜನ ಕೂಡ್ಲಾಕತ್ತಾರಂದ್ರೆ ಆಪ್ ಪಾರ್ಟಿ ಜಿಲ್ಲೆಯಾಗ ಹೆಂಗೆ ಗೊತ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ ಅಭಿನಂದನೆ ಸರ್ ಅಭಿನಂದನೆ ಸರ್ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಕೊಳ್ಳಕ್ಕೆ ಗ್ಯಾರಂಟಿ